ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 1.8% ಡೌನ್ ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ವ್ಯಾಲ್ಯೂಷನ್ಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಹಾಗೆ ಯೂಶಲಿ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿರುವಾಗ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಹಾಗೆಯೇ ಶುಕ್ರವಾರ ಒಂದೇ ದಿನ ನಿಫ್ಟಿಯಲ್ಲಿ 1.2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಯುಎಸ್ ಮಾರ್ಕೆಟ್ಸ್ ಗಳು ಕೂಡ ಆಗಿರುತ್ತೆ. ಯುಎಸ್ ಮಾರ್ಕೆಟ್ಸ್ ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ ಶುಕ್ರವಾರ ಕೂಡ ಯುಎಸ್ ಮಾರ್ಕೆಟ್ಸ್ 1% ಡೌನ್ ಆಗಿದೆ. ಡೌ ಜೋನ್ಸ್ ನಲ್ಲಿ 1% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಯುಎಸ್ ನ ಐಟಿ ಇಂಡೆಕ್ಸ್ ನಾಸ್ಡಾಕ್ ನಲ್ಲಿ 2.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಶುಕ್ರವಾರದ ವಿಡಿಯೋನಲ್ಲಿ ಕೂಡ ನಾನು ಕವರೇಜ್ ಅನ್ನ ಮಾಡಿದ್ದೆ. ಯುಎಸ್ ನ ಆಗಸ್ಟ್ ತಿಂಗಳ ಜಾಬ್ ಡೇಟಾ ರಿಲೀಸ್ ಆಗ್ತದೆ ಅಂತ. ಸೊ ಈ ಒಂದು ಜಾಬ್ ಡೇಟಾ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂದಿದ್ರೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಜಾಬ್ ಡೇಟಾ ಬಂದಿಲ್ಲ. ಸೊ 4.2% ಅನ್ಎಂಪ್ಲಾಯ್ಮೆಂಟ್ ಪ್ರಿಡಿಕ್ಷನ್ ಅನ್ನ ಎಕ್ಸ್ಪರ್ಟ್ ಗಳು ಮಾಡಿದ್ರು. 4.3% ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡೋದಕ್ಕೆ ಸಿಕ್ಕಿದೆ. ಜಸ್ಟ್ 0.1% ಇನ್ಕ್ರೀಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಜುಲೈ ತಿಂಗಳಿಗೆ ಕಂಪೇರ್ ಮಾಡಿದಾಗ ಆಗಸ್ಟ್ ನಲ್ಲಿ ಒಳ್ಳೆ ಒಂದು ಜಾಬ್ ಡೇಟಾ ಡಿಕ್ಲೇರ್ ಆಗಿದೆ. ಬಟ್ ಎಕ್ಸ್ಪರ್ಟ್ ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಒಂದು ರೀಸನ್ ನಿಂದ ಕರೆಕ್ಷನ್ ಕಾಣಿಸ್ತದೆ. ಸೊ ಯೂಶಲಿ ಜಾಬ್ ಡೇಟಾ ರಿಸೆಷನ್ ಅನ್ನುವಂಥ ನ್ಯೂಸ್ ಬಂದಾಗ ಮೇಜರ್ ಇಂಪ್ಯಾಕ್ಟ್ ಐಟಿ ಕಂಪನಿಗಳ ಮೇಲೆ ಇರುತ್ತೆ. ಆದ್ರಿಂದ ಐಟಿ ಇಂಡೆಕ್ಸ್ ನಲ್ಲಿ 2.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ ಐಟಿ ಸ್ಟಾಕ್ ಗಳ ಮೇಲೆ ಕೂಡ ಸೋಮವಾರ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ. ಇದರ ಇಂಪ್ಯಾಕ್ಟ್ ಏಷ್ಯನ್ ಮಾರ್ಕೆಟ್ಸ್ ಗಳ ಮೇಲೆ ಕೂಡ ಬೀಳುತ್ತೆ. ಏಷ್ಯನ್ ಮಾರ್ಕೆಟ್ಸ್ ಬೆಳಿಗ್ಗೆ ಏನಾದರೂ ರಿಕವರ್ ಆಗಲಿಲ್ಲ ಅಂದ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ನೆಗೆಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ನಿಫ್ಟಿಗೆ 25,000 ಲೆವೆಲ್ ಕ್ರೂಷಲ್ ಸಪೋರ್ಟ್ ಆಗಿತ್ತು. ಆ ಒಂದು ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇಮಿಡಿಯೇಟ್ ಸಪೋರ್ಟ್ 24,800 ಲೆವೆಲ್ ಅಲ್ಲಿ ಇದೆ. ಈ ಒಂದು ಲೆವೆಲ್ಗಿಂತ ಕೆಳಗಡೆ ನಿಫ್ಟಿ ಓಪನ್ ಆದ್ರೆ 24,500 ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ 24,500 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ ನ ಕೆಳಗಡೆ ಕೂಡ ನಿಫ್ಟಿ ಫಾಲ್ ಆದ್ರೆ ಇನ್ನಷ್ಟು ವೀಕ್ನೆಸ್ ಅನ್ನ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. 25,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನಾಸ್ಡಾಕ್ ಐಟಿ ಇಂಡೆಕ್ಸ್ ನಲ್ಲಿ ವೀಕ್ನೆಸ್ ಇದೆ ಅಂದಾಗ ಭಾರತದ ಸ್ಟಾಕ್ ಗಳೇನು ಯುಎಸ್ ಮಾರ್ಕೆಟ್ಸ್ ನಲ್ಲಿ ಲಿಸ್ಟ್ ಆಗಿದೆ ಅದರ ಎಡಿಆರ್ ಪ್ರೈಸ್ ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್, ಐಸಿಐಸಿಐ ಬ್ಯಾಂಕ್, ಎಚ್ಡಿಎಫ್ಸಿ ಬ್ಯಾಂಕ್, ವಿಪ್ರೋ ಎಡಿಆರ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಐಟಿ ಕಂಪನಿಗಳ ಸ್ಟಾಕ್ ನ ಮೇಲೆ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಒಂದು ನೆಗೆಟಿವ್ ಓಪನಿಂಗ್ ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಸೆಪ್ಟೆಂಬರ್ 11ಕ್ಕೆ ಯುಎಸ್ ನ ಇನ್ಫ್ಲೇಷನ್ ಡೇಟಾ ಡಿಕ್ಲೇರ್ ಆಗುತ್ತೆ. ಸೊ ಫೋರ್ಕಾಸ್ಟ್ ಇರೋದು 2.6% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ. ಸೊ ಇದಕ್ಕಿಂತ ಹೆಚ್ಚಿನ ಒಂದು ಇನ್ಫ್ಲೇಷನ್ ಡಿಕ್ಲೇರ್ ಆದ್ರೆ ಯುಎಸ್ ಮಾರ್ಕೆಟ್ಸ್ ಗಳಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಜುಲೈ ತಿಂಗಳಲ್ಲಿ 2.9% ನ ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಸೊ ಆಗ ಫೋರ್ಕಾಸ್ಟ್ ಮಾಡಿದ್ದು 3% ಆಗಿರುತ್ತೆ. ಸೊ 3% ಗಿಂತ ಕಡಿಮೆ ಇನ್ಫ್ಲೇಷನ್ ಜುಲೈಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಆಗಸ್ಟ್ ನ ಇನ್ಫ್ಲೇಷನ್ 2.6% ನ ಮೇಲೆ ಡಿಕ್ಲೇರ್ ಆದ್ರೆ ಮತ್ತಷ್ಟು ಮಾರ್ಕೆಟ್ಸ್ ಕರೆಕ್ಟ್ ಆಗುತ್ತೆ. 2.6% ನ ಕೆಳಗಡೆ ಏನಾದರೂ ಇನ್ಫ್ಲೇಷನ್ ಡಿಕ್ಲೇರ್ ಆದ್ರೆ ಫೆಡ್ ಸೆಪ್ಟೆಂಬರ್ ತಿಂಗಳಲ್ಲೇ ರೇಟ್ ಕಟ್ ಅನ್ನು ಮಾಡುವಂತ ಚಾನ್ಸಸ್ ಇದೆ. 0.25% ಅಂದ್ರೆ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಮಾರ್ಕೆಟ್ಸ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಸಾಕಷ್ಟು ಎಕ್ಸ್ಪರ್ಟ್ಗಳು 0.5% ಅಂದ್ರೆ 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಈಗ ಜಾಬ್ ಡೇಟಾ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಬಂದಿಲ್ಲ. ಅಕಸ್ಮಾತ್ ಇನ್ಫ್ಲೇಷನ್ಸ್ ಏನಾದರೂ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ಬರಲಿಲ್ಲ ಅಂದ್ರೆ ಫೆಡ್ ಕೇವಲ 0.25% ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡುವಂತ ಚಾನ್ಸಸ್ ಮಾತ್ರ ಇರುತ್ತೆ. ಹಾಗೆ ಸೆಪ್ಟೆಂಬರ್ 12ಕ್ಕೆ ಭಾರತದ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ ಡೇಟಾ ಕೂಡ ಡಿಕ್ಲೇರ್ ಆಗುತ್ತೆ. ಇಲ್ಲಿ ಫೋರ್ಕಾಸ್ಟ್ ನೋಡೋದಕ್ಕೆ ಸಿಗ್ತಿಲ್ಲ. ಜುಲೈ ತಿಂಗಳಲ್ಲಿ 3.54% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಸೊ ನೋಡಬೇಕಾಗುತ್ತೆ ಎಕ್ಸ್ಪರ್ಟ್ಗಳು ಎಷ್ಟು ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ ಅಂತ. ಸೋಮವಾರ ಅಥವಾ ಮಂಗಳವಾರ ಫೋರ್ಕಾಸ್ಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಇನ್ಫ್ಲೇಷನ್ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯುಎಸ್ ಮಾರ್ಕೆಟ್ಸ್ ಗಳಲ್ಲಿ ಹಾಗೆ ಭಾರತದ ಮಾರ್ಕೆಟ್ ನಲ್ಲಿ ಕೂಡ. ಅಕಸ್ಮಾತ್ ಈಗ ಫೆಡ್ ರೇಟ್ ಕಟ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸ್ಲೋ ಆಗಿ RBI ಕೂಡ ರೇಟ್ ಕಟ್ಸ್ ಅನ್ನ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇನ್ಫ್ಲೇಷನ್ ಡೇಟಾ ಬರಬೇಕಾಗುತ್ತೆ. ಇನ್ನೊಂದು ಮೇಜರ್ ಇವೆಂಟ್ ಸೆಪ್ಟೆಂಬರ್ 9ಕ್ಕೆ GST ಕೌನ್ಸಿಲ್ ನ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಸಾಕಷ್ಟು GST ರಿಲೇಟೆಡ್ ಡಿಸ್ಕಷನ್ಸ್ ಗಳು ಆಗುತ್ತೆ. ಸೊ ಮೇಜರ್ ಆಗಿ ಈಗ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳ ಮೇಲೆ 18% GST ಅಪ್ಲಿಕೇಬಲ್ ಆಗ್ತದೆ. ಅದನ್ನ GST ಕೌನ್ಸಿಲ್ ನಲ್ಲಿ ಏನಾದರೂ ಕಡಿಮೆ ಮಾಡ್ತಾರ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ಫೋಕಸ್ ನಲ್ಲಿ ಇರುತ್ತೆ. ಸೊ ಈ ಒಂದು ನ್ಯೂಸ್ ನಿಂದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಆಲ್ರೆಡಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ಏನಾದರೂ GST ಕೌನ್ಸಿಲ್ ನಲ್ಲಿ GST ರೇಟ್ಸ್ ಕಡಿಮೆ ಆಗಲಿಲ್ಲ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಕರೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ FMCG ಸೆಕ್ಟರ್ ಕೂಡ ಫೋಕಸ್ ನಲ್ಲಿ ಇರುತ್ತೆ. ನಮ್ಕೀನ್ ಅಥವಾ ಸ್ನಾಕ್ ಪ್ರಾಡಕ್ಟ್ಸ್ ಏನಿದೆ
ಆ ಪ್ರಾಡಕ್ಟ್ಸ್ಗಳ GST ಏನಾದರೂ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. 12% GST ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈಗ ಸದ್ಯಕ್ಕೆ 18% GST ಅಪ್ಲಿಕೇಬಲ್ ಆಗ್ತಿದೆ. ಹಾಗೆ ಎಜುಕೇಷನ್ ಸೆಕ್ಟರ್ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಈ ಒಂದು ಮೀಟಿಂಗ್ನ ಮೇಲೆ ಹೊಂದಿದೆ. ಇದರ ಜೊತೆಯಲ್ಲಿ ಆನ್ಲೈನ್ ಗೇಮಿಂಗ್ ಅಥವಾ ಕೆಸಿನೋ ಗೇಮ್ಸ್ ಏನಿದೆ ಆ ಕಂಪನಿಗಳು ಕೂಡ ಹೆಚ್ಚಿನ ಒಂದು ಫೋಕಸ್ ಅನ್ನ ಹೊಂದಿದ್ದಾರೆ. ರೀಸೆಂಟ್ ಆಗಿ GST ಕೌನ್ಸಿಲ್ನಲ್ಲಿ 28% GST ಆನ್ಲೈನ್ ಗೇಮಿಂಗ್ನ ಮೇಲೆ ಅಪ್ಲೈ ಆಗಿತ್ತು. ಇದರಿಂದ ಡೆಲ್ಟಾ ಕಾರ್ಪ್, ನಜಾರಾನ್ ಅಂತ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಸೊ ನೋಡಬೇಕಾಗುತ್ತೆ GST ಕೌನ್ಸಿಲ್ನಲ್ಲಿ ಯಾವ ರೀತಿಯ ಡಿಸಿಷನ್ಸ್ ಬರುತ್ತೆ ಅಂತ. ಸೊ GST ಕೌನ್ಸಿಲ್ ಡಿಸಿಷನ್ ಬೇಸಿಸ್ ಮೇಲೆ ಈ ಎಲ್ಲ ಸೆಕ್ಟರ್ನ ಸ್ಟಾಕ್ಗಳು ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ FIIs, DIIs ಇಲ್ಲಿವರೆಗೂ ನೆಟ್ ಬೈಯರ್ಸ್ ಆಗಿದ್ದಾರೆ. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ FIIs ಏನಾದರೂ ನೆಟ್ ಸೆಲ್ಲಿಂಗ್ ಅನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಮಾರ್ಕೆಟ್ನಲ್ಲಿ ಖಂಡಿತವಾಗ್ಲೂ ವೀಕ್ನೆಸ್ ಬರುತ್ತೆ. DIIs ಎಷ್ಟೇ ಬೈಯಿಂಗ್ ಅನ್ನು ಮಾಡಿದ್ರು ಕೂಡ FIIsನ ಪಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. FIIs ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡಿದಾಗ ಮಾತ್ರ ಇಂಡಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಈಗ ಬಂದಿರುವಂಥ ಜಾಬ್ ಡೇಟಾ ಬೇಸಿಸ್ ಮೇಲೆ ಸೆಲ್ಲಿಂಗ್ ಇನ್ಕ್ರೀಸ್ ಆದರೆ ಮಾರ್ಕೆಟ್ ಇನ್ನಷ್ಟು ಕರೆಕ್ಟ್ ಆಗ್ಬೋದು. ಇನ್ನೊಂದು ಫ್ಯಾಕ್ಟರ್ ಬ್ರೆಂಟ್ ಕ್ರೂಡ್ ಆಯಿಲ್ನ ಪ್ರೈಸಸ್. ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಸದ್ಯಕ್ಕೆ ಫಾಲ್ ಆಗ್ತಿದೆ. ಸೊ ಈಗ $71 ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಟ್ರೇಡ್ ಆಗ್ತಿದೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳ ಮೇಲೆ ಇರುತ್ತೆ. ಸೊ ONGC ಮತ್ತು ರಿಲಯನ್ಸ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಹಾಗೆ ಪೇಂಟ್ ಸೆಕ್ಟರ್ನ ಕಂಪನಿಗಳು, OEMC ಕಂಪನಿಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪೇಂಟ್ ಸೆಕ್ಟರ್ ಮೇಜರ್ ಆಗಿ ಕ್ರೂಡ್ ಆಯಿಲ್ ಅನ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸ್ ಫಾಲ್ ಆದಷ್ಟು ಕೂಡ ಪೇಂಟ್ ಸೆಕ್ಟರ್ನ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ OMC ಕಂಪನಿಗಳು ಅಂದರೆ BPCL, IOCL, HPCL ಈ ರೀತಿಯ ಕಂಪನಿಗಳು ಕೂಡ ಅಷ್ಟೇ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಈಗಲೇ ಬೈ ಮಾಡ್ಕೋಬಹುದು. ಆಗ ಅವರು ಒಳ್ಳೆ ಒಂದು ಮಾರ್ಜಿನ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಮುಂದಿನ ವಾರ ಸಾಕಷ್ಟು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಆಲ್ರೆಡಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರುವಂಥ ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಟ್ರೇಡಿಂಗ್ ಕಂಪನಿಯ IPO. ಸೊ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಸೋಮವಾರ ಸೆಪ್ಟೆಂಬರ್ 9 ಕೊನೆ ದಿನ ಆಗಿರುತ್ತೆ. 50% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ IPO ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಸೋಮವಾರ ಓಪನ್ ಆಗ್ತಿದೆ. ₹55 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು 75%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಸೊ IPO ವಿಡಿಯೋಸ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಪ್ರೀಮಿಯಂ ಫಾಲ್ ಆಗ್ಬೋದು. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಟಾಲಿನ್ಸ್ ಟೈರ್ನ ಬಗ್ಗೆ ಕೂಡ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೀಮಿಯಂ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕೇವಲ 13% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ಒಂದು IPO ಕೂಡ ಸೋಮವಾರ ಸೆಪ್ಟೆಂಬರ್ 9 ಓಪನ್ ಆಗ್ತಿದೆ. ಸೊ ಕೊನೆ ದಿನ ಸೆಪ್ಟೆಂಬರ್ 11 ವೇಟ್ ಮಾಡಿ ಅದಾದ್ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಸೊ ಮಾರ್ಕೆಟ್ನ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ವೀಕ್ ಆಗಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಖಂಡಿತವಾಗ್ಲೂ ಫಾಲ್ ಆಗುತ್ತೆ. ಕ್ರಾಸ್ ಕಂಪನಿಯ IPO ಆಗಿರುತ್ತೆ. ಇದರ ಬಗ್ಗೆ ಕೂಡ ಒಂದು ಡೀಟೇಲ್ ವಿಡಿಯೋನ ನಾಳೆ ಬೆಳಿಗ್ಗೆ ನಾನು ಮಾಡ್ತೀನಿ. ಸೊ ಈ ಕಂಪನಿಯಲ್ಲಿ ₹50 ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. IPO ಸೆಪ್ಟೆಂಬರ್ 9 ಓಪನ್ ಆಗ್ತಿದ್ದು 20% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಕೊನೆಯದಾಗಿ ಅಕಸ್ಮಾತ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಮತ್ತೆ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಆಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆದರೆ ಆ ಪೋರ್ಟ್ಫೋಲಿಯೋನಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ ಇದ್ದು ಆ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಆವ್ರೇಜಿಂಗನ್ನು ನೀವು ಮಾಡ್ಕೋಬೋದಾಗುತ್ತೆ. ಹಾಗೆ ಯಾವುದಾದ್ರೂ ಸ್ಟಾಕನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿದ್ರೆ ಸೊ ನೀವೊಂದು ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟನ್ನು ಇಟ್ಕೊಂಡಿರ್ತೀರ. ಆ ಒಂದು ಪ್ರೈಸ್ ಪಾಯಿಂಟ್ನ ಅರೌಂಡಲ್ಲಿ ಆ ಸ್ಟಾಕ್ ಬಂದರೆ ಆ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಮಾರ್ಕೆಟ್ ಹೈಯರ್ ಲೆವೆಲ್ಸ್ನಲ್ಲಿ ಇದ್ದಾಗ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಸ್ವಲ್ಪ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದೇ ಇರುತ್ತೆ. ಇನ್ನು ಮುಂದೆ ಏನಾದರೂ ರಿಸೆಷನ್ನ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆದರೂ ಕೂಡ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಕಂಪನಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಮತ್ತೆ ಮಾರ್ಕೆಟ್ಸ್ ಖಂಡಿತವಾಗ್ಲೂ ರಿಕವರ್ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ US ಎಲೆಕ್ಷನ್ಸ್ ಕೂಡ ಇದೆ. ಆದ್ದರಿಂದ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ವೊಲಟಾಲಿಟಿ ನೋಡೋದಕ್ಕೆ ಸಿಗ್ಬೋದು. ಸೊ ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ಇದ್ದಾಗ, ಮಾರ್ಕೆಟ್ ಡೌನ್ ಇದ್ದಾಗ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಫ್ಯೂಚರ್ನಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದಾಗ ಒಳ್ಳೆ ಪ್ರಾಫಿಟ್ಸ್ ಸಿಗ್ತಾ ಹೋಗುತ್ತೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಹಾಗೆ ಮಾರ್ಕೆಟ್ ಡೌನ್ ಆದಾಗ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಲಾಸ್ನಲ್ಲಿ ಮಾರೋದಕ್ಕೆ ಹೋಗಬೇಡಿ. ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಹೈ ಲೆವೆಲಲ್ಲಿ ಇರುತ್ತೆ ಆಗ ನಾವು ಪ್ರಾಫಿಟ್ಸ್ಗಳನ್ನು ತಗೋಬೇಕಾಗುತ್ತೆ. ಅಥವಾ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಲ್ ಟೈಮ್ ಹೈ ಹತ್ರ ಹೋದಾಗ ಅಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೇಕಾಗುತ್ತೆ. ಯಾವಾಗ ಮಾರ್ಕೆಟ್ ಡೌನ್ ಆಗಿರುತ್ತೆ ಅಲ್ಲಿ ನಾವು ಸ್ಟಾಕ್ಸನ್ನು ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಈ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಾರ್ಕೆಟ್ನಿಂದ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾಡ್ಬೋದಾಗುತ್ತೆ. ಸೊ ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.